ಜವಾಬ್ದಾರಿ. ಸರ್ ಪ್ಲೀಸ್ ಸರ್, ನೀವು ಒಂದು 5 ನಿಮಿಷ ಯಾರು ಬೇರೆಯವರಿದ್ರೆ ಕೊಟ್ಬಿಡಿ ಸರ್. ನೀವು ಮಾತಾಡಿ ಅಲ್ಲಿ. ನನ್ಗೆ ಮಾತಾಡ್ಬೇಕು ಸರ್ ಪ್ಲೀಸ್. ಇದು ಏನಂದ್ರೆ ಬರ್ಕೊಂಬಂದಿದ್ದೀನಿ ಸರ್ ಗಾದೆಗಳ್ನ. ಮಾತಾಡಿ ಅಂತ ಹೇಳ್ತೇನೆ. ಇವತ್ತು ಅಳಿಯನ ನಾಲಿಗೆ ರುಚಿಗೆ ಮನೆ ಕೋಳಿನೆಲ್ಲ ಖಾಲಿ ಆಯ್ತು ಅಂತ ಹೇಳ್ತಾರೆ. ಅಂದ್ರೆ ಅಳಿಯನ ನಾಲಿಗೆ ರುಚಿಗೆ ಮನೆ ಕೋಳಿ ಎಲ್ಲ ಖಾಲಿ ಮಾಡಿದ್ರಂತೆ. ಅಂದ್ರೆ ಕೇಂದ್ರ ಸರ್ಕಾರ ಬಡವ್ರ ಬಗ್ಗೆ ಯೋಚನೆ ಮಾಡಲಿಲ್ಲ, ರೈತರ ಬಗ್ಗೆ ಯೋಚನೆ ಮಾಡಲಿಲ್ಲ, ಆದ್ರೆ ಉದ್ಯಮದಾರರು ಅವ್ರಿಗೆ ಅಳಿಯ ಆಗ್ಬಿಟ್ಟಿದ್ದಾರೆ. ಇವತ್ತು ಅದಾನಿಯಿಂದ ಹಿಡಿದು ಅಂಬಾನಿಯಿಂದ ಹಿಡಿದು ಅವ್ರಿಗೋಸ್ಕರ ತಮ್ಮ ಸಂಪನ್ಮೂಲವನ್ನ ಸುಮಾರು 16 ಲಕ್ಷ ಕೋಟಿ ರೂಪಾಯಿನ ರೈಟ್ ಆಫ್ ಮಾಡ್ತಾರಲ್ಲ ಮಾನ್ಯ ಸಭಾಧ್ಯಕ್ಷರೇ. ಯಾವ ಕಾರಣಕ್ಕೋಸ್ಕರ ಈ ತರ ಮಾಡ್ತಾರೆ ಅನ್ನೋದನ್ನ ನಾವು ನಿಮ್ಮ ಮೂಲಕ ನಾನು ವಿರೋಧ ಪಕ್ಷದವ್ರು ಕೇಳ್ತಾ ಇದ್ದೀನಿ ಮಾನ್ಯ ಸಭಾಧ್ಯಕ್ಷರೇ. ಅತಿಥಿ ಸತ್ಕಾರ ಮಾಡೋಂಥ ವ್ಯವಸ್ಥೆಯಲ್ಲಿ ನೀವುಗಳು ರೈತನ ಬಗ್ಗೆ ಚಿಂತೆ ಮಾಡಬೇಕು, ಬಡವ್ರ ಬಗ್ಗೆ ಚಿಂತೆ ಮಾಡಬೇಕು. ಆದ್ರೆ ಇವತ್ತು ನಿಮ್ಮ ಚಿಂತನೆ ಇರೋಂಥದ್ದು ನಿಮ್ಮ ಮನೆ ಹಳಿನಾದಂಥ ಉದ್ಯಮದಾರರ ಬಗ್ಗೆ. ಈಗ ಹಾಗೇನೆ ಇವತ್ತು ನಾವು ನೋಡ್ತಾ ಇದ್ದೇವೆ ಮಾನ್ಯ ಸಭಾಧ್ಯಕ್ಷರೇ, ವಿರೋಧ ಪಕ್ಷದವರು ಪ್ರತಿಯೊಂದು ಹೆಜ್ಜೆಯಲ್ಲೂ ನಮ್ಮನ್ನ ಏಳ್ಸದ್ ಬಿಟ್ರೆ ಮತ್ತೊಂದು ಮಾಡೋದಿಲ್ಲ. ಈಗ ಕೇಳ್ತೇನೆ, ಅವರು ಗ್ಯಾರಂಟಿ ಬಗ್ಗೆ ಒಂದು ಪ್ರಸ್ತಾವನೆ ಒಳ್ಳೆದಾಯ್ತು, ಥ್ಯಾಂಕ್ ಯು ಸರ್. ನೀವು ಟೈಮ್ ಕೊಡಬೇಕು. ಈಸ್ ಅವರ್ ಫ್ರೆಂಡ್. ಈಸ್ ಅವರ್ ಫ್ರೆಂಡ್. ಸೊ ಖಾದರ್ ಇಸ್ ನಾಟ್ ಫ್ರೆಂಡ್. ನೀವ್ ಹೇಳಿದ್ರೆ ಖಾದರ್ ಇಸ್ ನಾಟ್ ಫ್ರೆಂಡ್. ನೀವ್ ಹೇಳಿದ್ರೆ ಮನೆ ಅಳಿಯ ಅಂತ ಹಂಗೆ ಹೋಗ್ಬಿಟ್ರು ನೋಡಿ. ಮನೆ ಅಳಿಯ ಬಿಜೆಪಿ ಅಲ್ಲ, ನಿಮ್ ಬಗ್ಗೆ ಗುಣಗಾನ ಮಾಡ್ಬೇಕಲ್ಲ. ಈಗ ಮಾನ್ಯ ಸಭಾಧ್ಯಕ್ಷ ಇನ್ನೊಂದು ಗಾದೆ ಇದೆ. ಇದು ಈಚಲು ಹಣ್ಣಿನ ಕಾಲಕ್ಕೆ ಗುಳ್ಳೆನರಿಗೆ 2 ಹೆಂಡತಿರಂತೆ. ಪಾಟೀಲ್ ಇವರು ನಮ್ಮ ಯತ್ನಾಳ್ ಸಾಹೇಬ್ರ ಕೂತ್ಕೊಳ್ಳಿ, ನಿಮ್ಗೂ ಇದು. ಈಚಲು ಹಣ್ಣಿನ ಕಾಲಕ್ಕೆ ಗುಳ್ಳೆನರಿಗೆ 2 ಹೆಂಡತಿರಂತೆ. ಅಂದ್ರೆ ಇವರೆಲ್ಲ ಗ್ಯಾರಂಟಿ ಸ್ಕೀಮ್ನ ಪ್ರತಿಯೊಂದು ಹೆಜ್ಜೆಲ್ಲೂ ವಿರೋಧ ಮಾಡ್ತಿದ್ರಿ. ಸುನೀಲ್ ಅಣ್ಣ, ಗ್ಯಾರಂಟಿ ಸ್ಕೀಮ್ನ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಇದೆಲ್ಲ ಒಂದ್ ಕಡೆ ನೀವು ಪರಿಸ್ಥಿತಿಯಲ್ಲಿ ನೀವು ಬಜೆಟ್ ದುಡ್ಡು ಇಲ್ದಲೆ ಇವೆಲ್ಲ ಗ್ಯಾರಂಟಿ ಸ್ಕೀಮ್ ಮಾಡಿ ತಪ್ಪು ಅಂತ ಹೇಳ್ತಿದ್ರಿ. ಈಗ ಪ್ರತಿಯೊಬ್ರು ಹಳ್ಳಿಗಳಲ್ಲಿ ಗ್ಯಾರಂಟಿ ಸ್ಕೀಮ್ ಅನ್ನ ಬರಮಾಡಿಕೊಂಡು ಸ್ವಾಗತಿಸಿದ ಹಿನ್ನೆಲೆಯಲ್ಲಿ ನೀವೆಲ್ಲ ಇವಾಗ ಏನಂತ ಕೇಳ್ತಾ ಇದ್ರಿ, ನಮ್ಮನ್ನು ಗ್ಯಾರಂಟಿ ಸ್ಕೀಮ್ ಅಧ್ಯಕ್ಷ ಮಾಡಿ ಅಂತ ಕೇಳಲಿಲ್ವಾ ಲಾಸ್ಟ್ ಟೈಮು? ಅಂದ್ರೆ ಈ ಚಲೋ ಹಣ್ಣಿನ ಕಾಲಕ್ಕೆ ಯಾವ ರೀತಿ ಒಳ್ಳೆ ಸಮಯ ಬಂದಾಗ ನೀವು ಅದನ್ನ ಸ್ವಾಗತ ಮಾಡ್ತೀರಾ ಅನ್ನೋದಕ್ಕೆ ಒಂದು ಉದಾಹರಣೆ ಇದು. ಹಾಗೇನೆ ಮಾನ್ಯ ಸಭಾಧ್ಯಕ್ಷರೇ,